Hello everyone, welcome to my YouTube channel. Today let's learn Unit 7 What God does ಅಂದರೆ ದೇವ್ರು ಏನು ಮಾಡ್ತಾನೆ ಅಂತ. ಈ ಪ್ರಶ್ನೆ ಒಬ್ಬ ರಾಜನಿಗೆ ಬರುತ್ತೆ. ಅವನಿಗೆ ಹೆಂಗೆ ಉತ್ತರ ಸಿಗುತ್ತೆ ಇದಕ್ಕೆ ಅಂತ ಈ ಪಾಠದಲ್ಲಿ ನಾವು ನೋಡ್ಬೋದು. The king and the ministers in the court were engaged in a conversation. ಕಿಂಗ್ ಮತ್ತು ಮಿನಿಸ್ಟರ್ಸ್ ಅಂದರೆ ಮಂತ್ರಿಗಳು ಅವ್ರ ಆಸ್ಥಾನದಲ್ಲಿ ಏನೋ ಒಂದು ಕಾನ್ವರ್ಸೇಷನ್, ಏನೋ ಒಂದು ಮಾತುಕತೆ ಅಲ್ಲಿ ಅವರು ನಡೆಸ್ತಾ ಇದ್ರು. ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್, ಅದಕ್ಕೆ ರಾಜ ತನ್ನ ಮಂತ್ರಿನ ಕೇಳ್ತಾನೆ, ವಾಟ್ ಡಸ್ ಗಾಡ್ ಡು, ದೇವ್ರೇನು ಮಾಡ್ತಾನೆ ಅಂತ ಮಂತ್ರಿಯನ್ನು ಕೇಳ್ತಾನೆ. ವೈ ಸರ್, ಹಿ ಸೀಮ್ ಸರ್ಪ್ರೈಸ್ಡ್, ಅವನಿಗೆ ಆಶ್ಚರ್ಯ ಆಗುತ್ತೆ. ಏನಿದು ಇವ್ರು ಹಿಂಗೆ ಕೇಳ್ತಾ ಇದ್ದಾರಲ್ವಾ, ಏನು ಕ್ವಶನ್ ಇದು ಇವ್ರು ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಮಂತ್ರಿಗೆ ಆಶ್ಚರ್ಯ ಆಗುತ್ತೆ. ಈವನ್ ಅ ಶಫರ್ಡ್ ಬಾಯ್ ಕುಡ್ ಆನ್ಸರ್ ದಿಸ್ ಕ್ವಶನ್. ಶಫರ್ಡ್ ಬಾಯ್ ಅಂತಂದರೆ ಕುರಿಕಾಯೋ ಹುಡುಗ. ಅದಕ್ಕೆ ಮಂತ್ರಿ ಏನು ಹೇಳ್ತಾನೆ, ಕುರಿಕಾಯ ಹುಡುಗನು ಈ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ತಾನೆ, ಆದರೆ ಇದು ನಿಮಗೆ ಗೊತ್ತಿಲ್ವಾ ಅಂತ ಮಂತ್ರಿ ರಾಜನಿಗೆ ಹೇಳ್ತಾನೆ. ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ಹಿಸ್ ರೆಸ್ಪಾನ್ಸ್. ಅವನಿಗೆ ಒಂಥರ ರಾಜನಿಗೆ ಇವನು ಮಂತ್ರಿ ಹೇಳ್ತಾನಲ್ವ, ಕುರಿಕಾಯ ಹುಡುಗನಿಗೂ ಗೊತ್ತಿದ್ದರು ಆನ್ಸರ್ ಅಂತಿದ್ದಕ್ಕೆ ಅವನು ಇರಿಟೇಟ್ ಆಗ್ತಾನೆ. ಇವನೇನು ಈ ಥರ ನನಗೆ ಬದಲು ಕೊಡ್ತಾ ಇದ್ದಾನಲ್ಲ ಅಂತ ಅವನಿಗೆ ಇರಿಟೇಟ್ ಆಗುತ್ತೆ. ಹೋ ಕುಡ್ ಹಿ, ಹೌದಾ ಅವನು ನನ್ನ ಪ್ರಶ್ನೆಗೆ ಜವಾಬು ನೀಡ್ತಾನಾ ಅಂತ ರಾಜ ಕೇಳ್ತಾನೆ. ದೆನ್ ವೈ ಡೋಂಟ್ ಯು ಪ್ರೊಡ್ಯೂಸ್ ಸಚ್ ಅ ಶಫರ್ಡ್ ಬಾಯ್ ಬಿಫೋರ್ ಮೀ. ಅದಕ್ಕೆ ರಾಜ ಏನು ಹೇಳ್ತಾನೆ, ಸರಿ ಅಂಥ ಕುರಿಕಾಯ ಹುಡುಗನ ನೀನು ನನ್ನ ಮುಂದೆ ಕರ್ಕೊಂಡು ಬಾ, ನೋಡೋಣ ಅವನು ಉತ್ತರ ಹೇಳ್ತಾನೋ ಇಲ್ಲೋ ಅಂತ ರಾಜ ಮಂತ್ರಿಗೆ ಹೇಳ್ತಾನೆ. ದ ನೆಕ್ಸ್ಟ್ ಡೇ ದ ಮಿನಿಸ್ಟರ್ ಬ್ರಾಟ್ ಅ ಯಂಗ್ ಶಫರ್ಡ್ ಟು ಕೋರ್ಟ್. ಮತ್ತು ಮಾರನೇ ದಿನ ಏನು ಮಾಡ್ತಾನೆ ಮಂತ್ರಿ, ಒಬ್ಬ ಕುರಿಕಾಯ ಹುಡುಗನ ಆಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ದ ಎಂಪರರ್ ಆಸ್ಕ್ಡ್ ಹಿಮ್, ವಾಟ್ ಡಸ್ ಗಾಡ್ ಡು ಯಂಗ್ ಮ್ಯಾನ್. ಅದಕ್ಕೆ ರಾಜ ಕೇಳ್ತಾನೆ, ಅವ್ನು ಬರ್ತಾನಲ್ಲ ಕುರಿಕಾಯ ಹುಡುಗ, ಅವನ ಹತ್ರ ಹೋಗಿ ಕೇಳ್ತಾನೆ, ನಿನಗೆ ಗೊತ್ತಾ ದೇವ್ರು ಏನು ಮಾಡ್ತಾನೆ ಅಂತ. Unafraid, the village boy replied, is my emperor asking this question as a teacher ಆರ್ ಆ್ಯಸ್ ಅ ಸ್ಟೂಡೆಂಟ್. ಅದಕ್ಕೆ ಆ ಕುರಿಕಾಯ ಹುಡುಗ ಹೆದರ್ಲೇ ಇಲ್ಲ. ನೀವು ಈ ಪ್ರಶ್ನೆನ ಒಂದು ಸ್ಟೂಡೆಂಟ್ ಆಗಿ ಕೇಳ್ತಿದ್ದೀರಾ ಅಥವಾ ಟೀಚರ್ ಆಗಿ ಕೇಳ್ತಾ ಇದ್ದೀರಾ ಅಂತ ಅವನು ರಾಜನಿಗೆ ಪ್ರಶ್ನೆ ಹಾಕ್ತಾನೆ. ದ ಎಂಪರರ್ ವಾಸ್ ಪಝಲ್ಡ್. ಅವನಿಗೆ ರಾಜನಿಗೆ ಒಂದು ಸ್ವಲ್ಪ ತಬ್ಬಿಬ್ಬಾದಂಗೆ ಆಯಿತು. ಅವನಿಗೆ ಏನು ಉತ್ತರ ಕೊಡಬೇಕು, ಇವನು ಯಾಕೆ ಹಿಂಗೆ ಕೇಳ್ತಾ ಇದ್ದಾನೆ ಅಂತ ಅವನಿಗೆ ಅರ್ಥ ಆಗಿಲ್ಲ. ಅವನು ಸ್ವಲ್ಪ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಆ್ಯಸ್ ಎ ಸ್ಟೂಡೆಂಟ್ ಹಿ ರಿಪ್ಲೈಡ್. ಮತ್ತು ಅವನು ಏನು ಜವಾಬು ಕೊಟ್ಟ, ನಾನು ಸ್ಟೂಡೆಂಟ್ ಆಗಿ ನನ್ನ ಟೀಚರ್ ಹತ್ರ ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ಈಗ ನೀನು ನನಗೆ ಟೀಚರಾಗಿ ನನಗೆ ರಿಪ್ಲೈ ಮಾಡು, ದೇವ್ರು ಏನು ಮಾಡಬಲ್ಲ, ಏನು ಮಾಡಬಹುದು ದೇವರು ಅಂತ ರಾಜ ಹೇಳ್ತಾನೆ. ದೆನ್ ಲುಕ್ ಅಟ್ ದ ಸ್ಟೂಡೆಂಟ್ಸ್ ಚೀಕಿನೆಸ್. ಚೀಕಿನೆಸ್ ಅಂದರೆ ಏನು, ಒಂಥರ ಗೌರವ ಕೊಡದೇ ಇರೋದು. ಅಂದರೆ ಅವನು ರಾಜ ಅಲ್ವಾ, ಆದ್ರೂ ಅವನಿಗೆ ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಇಲ್ದಲೆ ಅವನ ಹತ್ರ ಹೇಳ್ತಾನೆ. ದೆನ್ ನೋಡು ಈಗ ನಾನು ಏನು ಮಾಡ್ತೀನಿ ಅಂತ. ದ ಬಾಯ್ ಸ್ಟೇಟೆಡ್. ದ ಸ್ಟೂಡೆಂಟ್ ಕಂಟಿನ್ಯೂಸ್ ಸಿಟ್ಟಿಂಗ್ ಆನ್ ದ ಥ್ರೋನ್ ವೈಲ್ ದ ಟೀಚರ್ ಸ್ಟ್ಯಾಂಡ್ಸ್ ಬಿಫೋರ್ ಹಿಮ್. ಅವನು ಹೇಳ್ತಾನೆ, ಒಂಥರ ಗರ್ವದಿಂದ ಅವನು ಹೇಳ್ತಾನೆ, ನೋಡು ಈಗ ಟೀಚರು ನಿಂತಿದ್ದಾರೆ, ಆದರೆ ಸ್ಟೂಡೆಂಟ್ ಇನ್ನು ಕೂತಿದ್ದಾನೆ, ಟೀಚರ್ ಮುಂದೆ ಸ್ಟೂಡೆಂಟ್ ಇನ್ನು ಕೂತಿದ್ದಾನೆ ಅಂತ ಅವನು ಕುರಿಕಾಯವನು ಹೇಳ್ತಾನೆ. ದ ಎಂಪರರ್ ವೆಂಟ್ ರೆಡ್ ಇನ್ ದ ಫೇಸ್. ಅವನು ರಾಜನಿಗೆ ತುಂಬ ಕೋಪ ಬರುತ್ತೆ. ಹಿ ಕ್ವಿಕ್ಲಿ ಸ್ಟುಡ್ ಅಪ್ ಆ್ಯಂಡ್ ವಾಕಡ್ ಡೌನ್. ಅವನು ತಕ್ಷಣ ಎದ್ಬಿಟ್ಟ. ಅವನನ್ನೆಲ್ಲ ನೋಡು, ನನ್ನ ಸ್ಟೂಡೆಂಟಾಗಿ ನಾನು ಮುಂದೆ ಕೂತಿದ್ಯಾ, ನಾನು ಟೀಚರ್ ಎದ್ದಿದ್ದೀನಿ ಅಂತಂದರೆ ಅವನಿಗೆ ಕೋಪ ಮಾಡಿಕೊಂಡು ಪಟ್ ಅಂತ ಎದ್ಬಿಟ್ಟು ಅವನ ಸಿಂಹಾಸನದಿಂದ ಕೆಳಗಡೆ ಇಳಿದು ಬಂದ.
Leading the boy by the hand, he made him sit on the throne. ಅವನು ಹುಡುಗನಿಗೆ ಕೈ ತೋರಿಸಿ ಹೇಳ್ದ, ನೀನು ಹೋಗಿ ಅಲ್ಲಿ ಕುತ್ಕೋ ಹೋಗು ಸಿಂಹಾಸನದ ಮೇಲೆ ಅಂತ ಅವನು ಹಿಂಗೆ ಕೈ ತೋರಿಸಿ ಸನ್ನೆ ಮಾಡಿ ಅವನು ಹೇಳ್ದ. ದ ಕಿಂಗ್ took the shepherd's cloak and wrapped it around himself. ಇವಾಗ ರಾಜ ಏನು ಮಾಡ್ತಾರೆ, ಕ್ಲೋಕ್ ಅಂತಂದರೆ ಇವಾಗ ಕುರಿ ಕಾಯೋರೆಲ್ಲ ಮೇಲ್ಗಡೆ ಒಂದು ಹೊದಿಕೆ ಥರ ಹಾಕ್ಕೊಂಡಿರ್ತಾರಲ್ಲ, ಒಂಥರ ಶಾಲ್ ಥರನೋ ಅಥವಾ ದೊಗ್ಲ ಆಗಿರೋ ಒಂಥರ ಅಂಗಿ ಥರ, ಅದನ್ನು ತೊಗೊಂಡ್ಬಿಟ್ಟು ಅವ್ನು ಸುತ್ತಕೊಂಡ. ರ್ಯಾಪ್ ಅಂತಂದರೆ ಅವನು ಅದನ್ನು ಹಾಕ್ಕೊಂಡ, ಸುತ್ತಕೊಂಡ. ವಿತ್ ಫೋಲ್ಡೆಡ್ ಹ್ಯಾಂಡ್ಸ್, ಅವ್ನು ಕೈ ಕಟ್ಕೊಂಡು ರಾಜ. ಹಿ ದೆನ್ ಆಸ್ಕ್ಡ್ ದ ಶಫರ್ಡ್ ಬಾಯ್, ಆಗ ಅವ್ನು ಕೈ ಕೊಟ್ಕೊಂಡು ಕುರಿ ಕಾಯೋವನ್ನ ಕೇಳ್ತಾನೆ. ಓ ಟೀಚರ್, ಕುಡ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಗಾಡ್ ಡಸ್? ಆಯಿತು, ಇವಾಗ ಟೀಚರ್ ನೀನು ಇವಾಗ ಹೇಳ್ಬೋದಾ ದೇವರು ಏನೆಲ್ಲ ಮಾಡಬಹುದು, ದೇವ್ರು ಏನು ಮಾಡಬಲ್ಲ ಅಂತ. ದ ಶಫರ್ಡ್ ಬಾಯ್ ಲಾಫ್ಟ್, ಕುರಿಕಾಯ ಹುಡುಗ ನಗ್ತಾನೆ. ಗಾಡ್ ಟರ್ನ್ಸ್ ಅ ಶಫರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್ ಆ್ಯಂಡ್ ಆ್ಯನ್ ಎಂಪರರ್ ಇಂಟು ಅ ಶಫರ್ಡ್. ಅವನವಾಗ ಹೇಳ್ತಾನೆ, ಇಷ್ಟ ಆದರೂ ನಿಂಗೆ ಗೊತ್ತಾಗಲಿಲ್ವಾ, ನೋಡು ದೇವರು ಒಬ್ಬ ಕುರಿಕಾಯವನ್ನ ರಾಜ ಮಾಡ್ದ, ರಾಜನ್ನ ಕುರಿಕಾಯವನ್ನ ಮಾಡ್ದ, ಇದು ಆ ದೇವ್ರ ಶಕ್ತಿ ಅಂತ ಅವನು ಹೇಳ್ದ. ದ ಮಿನಿಸ್ಟರ್ ಲುಕ್ಡ್ ಅಟ್ ದ ಎಂಪರರ್, ಈಗ ಮಂತ್ರಿ ರಾಜನ ಕಡೆ ನೋಡ್ತಾನೆ. ದ ಕಿಂಗ್ ವಾಸ್ ಸ್ಪೀಚ್ಲೆಸ್, ಅವನಿಗೆ ರಾಜನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೌದು ತಾನೆ, ಕರೆಕ್ಟ್ ತಾನೆ, ಇಷ್ಟೊತ್ತು ಅವನು ರಾಜ ಆಗಿದ್ದ. ಆದರೆ ಆ ಶಫರ್ಡ್ ಬಾಯ್ ಏನು ಮಾಡ್ದ, ಅವನು ಈ ಥರ ಎದ್ದು ಬಂದು ಆ ಸಿಂಹಾಸನದ ಮೇಲೆ ಕೂತಿ ಅವ್ನಿಗೇನು ರಿಪ್ಲೈ ಕೊಟ್ಟ, ಇವಾಗ ನೋಡಿ ಇಷ್ಟೊತ್ತು ನೀನು ರಾಜ ಆಗಿದ್ದೆ, ಆದರೆ ಇವಾಗ ಏನಾಯಿತು, ನೀನು ನನ್ನ ಸ್ಥಾನದಲ್ಲಿದೆಯಾ, ನಾನು ನಿನ್ನ ಸ್ಥಾನದಲ್ಲಿದ್ದೀನಿ ಅಂತ ಅವನು ಹೇಳ್ತಾನೆ. ಇದನ್ನೆಲ್ಲ ನೋಡಿಬಿಟ್ಟು ರಾಜನಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗಲಿಲ್ಲ. ಅವನ ಕ್ವಶನ್ಗೆ ಆನ್ಸರ್ ಸಿಕ್ಬಿಡ್ತು. ಹೌದು, ದೇವರು ಏನಾದರೂ ಮಾಡಬಲ್ಲ ಅನ್ನೋದಕ್ಕೆ ಅವನಿಗೆ ಆನ್ಸರ್ ಸಿಕ್ತು. ಎಸ್, ಗಾಡ್ ಕುಡ್ ಡೂ ಎನಿಥಿಂಗ್ ಹ್ಯಾಸ್ ಈ ಪ್ಲೀಸ್ಡ್ ದ ಎಂಪರರ್ ರಿಯಲೈಸ್ಡ್. ಅವನಿಗೆ ರಾಜನಿಗೆ ಏನು ಅರ್ಥ ಆಯಿತು, ದೇವರು ಏನಾದರೂ ಮಾಡಬಲ್ಲ ಅಂತ. ಮತ್ತು ಅವನು ಕುರಿ ಕಾಯೋನ ಮೇಲೆ ಅವನು ತುಂಬ ಇಂಪ್ರೆಸ್ ಆಗುತ್ತೆ. ಅವನು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟ, ನನಗೆ ನನ್ನ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟ ಅಂತ ಅವನಿಗೆ ತುಂಬ ಖುಷಿಯಾಗುತ್ತೆ. ಈಗ ನಾವು ಮೀನಿಂಗ್ಸ್ ನೋಡೋಣ. ಇರಿಟೇಟೆಡ್ ಅಂದರೆ ಏನು? ಇಂಪೇಷಂಟ್ ಅಬೌಟ್ ಸಮಥಿಂಗ್ ಅಂದರೆ ತಾಳ್ಮೆ ಕಳ್ಕೊಳ್ಳೋದು, ತಾಳ್ಮೆಗೆಡುವುದು ಅಥವಾ ಸಿಟ್ಟಾಗುವುದು. ಪಝಲ್ಡ್ ಅಂದರೆ ಏನು? ಕನ್ಫ್ಯೂಸ್ ಆಗೋದು. ಗಲಿಬಿಲಿಗೊಳ್ಳು, ತಬ್ಬಿಬ್ಬುಗೊಳ್ಳು. ಚೀಕಿನೆಸ್ ಅಂದರೆ ಡಿಸ್ರೆಸ್ಪೆಕ್ಟ್ಫುಲ್ ಕ್ವಾಲಿಟಿ, ದಿಟ್ಟತನ. ವೆಂಟ್ ರೆಡ್ ಇನ್ ದ ಫೇಸ್ ಅಂದರೆ ಬಿಕೇಮ್ ಆ್ಯಂಗ್ರಿ, ಕೋಪಗೊಳ್ಳೋದು. ಕ್ಲಾಕ್ ಅಂದರೆ ಅ ಪೀಸ್ ಆಫ್ ಕ್ಲಾತಿಂಗ್, ಅ ಲಾಂಗ್ ಸ್ಲೀವ್ಲೆಸ್ ಕೋಟ್. ಮೇಲಂಗಿ, ಗೊಂಗಡಿ. ರ್ಯಾಪಿಡ್ ಅಂದರೆ ಏನು? ಹೊದಿಕೆ ಹಾಕಿದ, ಸುತ್ತುವರಿದ. ರಿಯಲೈಸ್ಡ್ ಅಂದರೆ ಅಂಡರ್ಸ್ಟುಡ್, ಸ್ಪಷ್ಟವಾಗಿ ಗ್ರಹಿಸು, ತಿಳಿದುಕೊಳ್ಳು. ಈಗ ನೆಕ್ಸ್ಟ್ ಮೇನ್ ನೋಡೋಣ. ರೀಡ್ ಆ್ಯಂಡ್ ಆನ್ಸರ್ ಓರಲಿ. ಸೇ ಎಸ್ ಆರ್ ನೋ. ಕೆಳಗಡೆ ಕೆಲವು ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಅವು ಸರಿನಾ ತಪ್ಪ ಅಂತ ನೀವು ಹೇಳಬೇಕು ಅಷ್ಟೇ. ರೀರೈಟ್ ದ ಸೆಂಟೆನ್ಸಸ್ ಇಫ್ ಯು ಫೈಂಡ್ ದೆಮ್ ಇನ್ಕರೆಕ್ಟ್. ಅದೊಂದು ವೇಳೆ ತಪ್ಪಾದಲ್ಲಿ ನೀವು ಕರೆಕ್ಟ್ ಸೆಂಟೆನ್ಸ್ನ ನೀವು ಅಲ್ಲಿ ಬರಿಬೇಕಾಗತ್ತೆ. ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತ ನೀವು ಅಲ್ಲಿ ಬರಿಬೇಕು. ನೋಡೋಣ ಇವಾಗ ಸೆಂಟೆನ್ಸಸ್. ಫಸ್ಟ್ ಒನ್, ದ ಮಿನಿಸ್ಟರ್ ಟೋಲ್ಡ್ ದ ಕಿಂಗ್ ದಟ್ ಈವನ್ ಅ ಶಫರ್ಡ್ ಬಾಯ್ ಕುಡ್ ಆನ್ಸರ್ ವಾಟ್ ಗಾಡ್ ಕುಡ್ ಡು. ದ ಮಿನಿಸ್ಟರ್ ಏನು ಹೇಳ್ತಾನೆ, ರಾಜನಿಗೆ ಏನಂತ ಹೇಳ್ತಾನೆ, ಕುರಿ ಕಾಯೋನ್ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು, ರಾಜ ಏನು ಮಾಡ್ತಾನೆ ಅಂತ ಅವ್ನು ಹೇಳಿದ್ನ ಅಲ್ವಾ. ಹಂಗಾದ್ರೆ ಈ ಸೆಂಟೆನ್ಸ್ ಕರೆಕ್ಟ್ ರಾಂಗ? ಈ ಸೆಂಟೆನ್ಸ್ ಕರೆಕ್ಟ್. ಸೊ ದ ಆನ್ಸರ್ ಈಸ್ ಎಸ್. ನೆಕ್ಸ್ಟ್ ಒನ್ ಏನು? ದ ಕಿಂಗ್ ವಾಸ್ ಹ್ಯಾಪಿ ಟು ಹಿಯರ್ ದಟ್ ಅ ಶಫರ್ಡ್ ಬಾಯ್ ಕುಡ್ ಆನ್ಸರ್ ವಾಟ್ ಗಾಡ್ ಕುಡ್ ಡು. ಹೌದು, ದ ಆನ್ಸರ್ ಈಸ್ ಎಸ್. ಅವನೇನು ಹೇಳ್ತಾನೆ ಲಾಸ್ಟಲ್ಲಿ, ನೋಡು ದೇವರು ರಾಜನ ಕುರಿ ಕಾಯೋನಂಗೆ ಮಾಡ್ಬೋದು, ಕುರಿ ಕಾಯೋನ ರಾಜನಂಗೆ ಮಾಡ್ಬೋದು ಅಂತ ಅವನು ಉತ್ತರ ಕೊಡ್ತಾನಲ್ಲ, ಆ ಉತ್ತರದಿಂದ ಅವನಿಗೆ ಅರ್ಥ ಆಯಿತು. ಆ್ಯಂಡ್ ಹಿ ಫೆಲ್ಟ್ ಹ್ಯಾಪಿ ದಟ್ ವಾಟ್ ಗಾಡ್ ಕುಡ್ ಡೂ ಅಂತ.
ನೆಕ್ಸ್ಟ್ ಥರ್ಡ್ ಒನ್, ದ ಶಫರ್ಡ್ ಬಾಯ್ ವಾಸ್ ಅಫ್ರೈಡ್ ವೆನ್ ದ ಕಿಂಗ್ ಆಸ್ಕ್ಡ್ ಹಿಮ್ ಅ ಕ್ವಶನ್. ಅವನು ರಾಜ ಕುರಿಕಾಯವನ್ನ ಒಂದು ಪ್ರಶ್ನೆ ಕೇಳಿದ್ನಲ್ಲ, ದೇವರು ಏನು ಮಾಡ್ಬೋದು ಅಂತ. ಆಗ ಅವನು ಹೆದರ್ಕೊಂಡ, ಇಲ್ಲ ತಾನೇ, ಅವನು ಧೈರ್ಯದಿಂದ ಉತ್ತರ ಕೊಟ್ಟ. ಸೊ ದ ಆನ್ಸರ್ ಈಸ್ ನೋ. ದ ಶಫರ್ಡ್ ಬಾಯ್ ವಾಸ್ ಅನ್ಅಫ್ರೈಡ್ ವೆನ್ ದ ಕಿಂಗ್ ಆಸ್ಕ್ಡ್ ಹಿಮ್ ಅ ಕ್ವಶನ್. ನೆಕ್ಸ್ಟ್ ಫೋರ್ತ್ ಒನ್, ದ ಕಿಂಗ್ ವಾಸ್ ಪಜಲ್ಡ್ ವೆನ್ ದ ಶಫರ್ಡ್ ಆಸ್ಕ್ಡ್ ಹಿಮ್ if the king was asking question as a student or a ಟೀಚರ್. ಹೌದು, ಅವನೊಂದು ಆನ್ಸರ್ ಏನು, ಎಸ್, ಅವನು ಪಜಲ್, ಅವನು ಒಂದು ನಿಮಿಷ ಒಂಥರ ಗಾಬರಿಗೊಂಡ. ಅಂದರೆ ಅವನಿಗೆ ಏನು ಆಗ್ತಾಯಿದೆ ಅಂತ ಅರ್ಥ ಆಗ್ತಿಲ್ಲ. ಅವನು ಕುರಿಕಾಯವನು ಅವನಿಗೆ ಪ್ರಶ್ನೆ ಕೇಳಿದ್ನಲ್ಲ, ಇವಾಗ ನೀನು ಈ ಪ್ರಶ್ನೆನ ನೀನು ಸ್ಟೂಡೆಂಟ್ ಆಗಿ ಕೇಳ್ತಾ ಇದೆಯಾ ಅಥವಾ ಟೀಚರ್ ಆಗಿ ಕೇಳ್ತಾ ಇದೆಯಾ ಅಂತ ಕುರಿಕಾಯವನು ರಾಜನ್ನ ಕೇಳ್ತಾನೆ. ಆವಾಗ ಒಂದು ಸ್ವಲ್ಪ ಹೊತ್ತಿಗೆ ಅವನಿಗೆ ಒಂಥರ ಪಜಲ್ಡ್ ಆಗ್ತಾನೆ, ಅಂತಂದರೆ ಅವನಿಗೆ ಏನು ನಡೀತಾ ಇದೆ ಅಂತ ಅವನಿಗೆ ಒಂಥರ ಅರ್ಥ ಆಗಲ್ಲ ರಾಜನಿಗೆ. ಸೊ ದ ಆನ್ಸರ್ ಈಸ್ ಎಸ್. ನೆಕ್ಸ್ಟ್, ದ ಮಿನಿಸ್ಟರ್ ಲೆಟ್ ದ ಶಫರ್ಡ್ ಬಾಯ್ ಟು ದ ಥ್ರೋನ್. ಅಲ್ಲ, ಸೊ ದ ಆನ್ಸರ್ ಈಸ್ ರಾಂಗ್. ರಾಜ ಅಲ್ವಾ, ಅವನನ್ನು ಥ್ರೋನಲ್ಲಿ ಅಂದರೆ ಸಿಂಹಾಸನದ ಮೇಲೆ ಹೋಗಿ ಕುತ್ಕೊ ಅಂತ ಕೈಯಿಂದ ಸನ್ನೆ ಮಾಡಿ ಅವನು ತೋರಿಸ್ತಾನೆ. ಸೊ ದ ಆನ್ಸರ್ ಈಸ್ ನೋ. ಅದಕ್ಕೆ ನೀವೇನು ಬರೀಬೇಕು, ದ ಎಂಪರರ್ ಲೆಟ್ ದ ಶಫರ್ಡ್ ಬಾಯ್ ಟು ದ ಥ್ರೋನ್. ರಾಜ ತಾನೇ ಅವನಿಗೆ ಹೇಳಿದ್ದು ಹೋಗಿ ಸಿಂಹಾಸದ ಮೇಲೆ ಕುತ್ಕೊ ಅಂತ. ಸೊ ದಟ್ ಈಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಸಿಕ್ಸ್ತ್ ಒನ್, ಗಾಡ್ ಟರ್ನ್ಸ್ ಅ ಶಫರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್ ಆ್ಯಂಡ್ ಆ್ಯನ್ ಎಂಪರರ್ ಇಂಟು ಅ ಶಫರ್ಡ್. ಎಸ್, ದ ಆನ್ಸರ್ ಈಸ್ ಎಸ್. ಇವಾಗ ನೆಕ್ಸ್ಟ್ ಮೇನ್ ನೋಡೋಣ. ಬಾಕ್ಸ್ ಎ ಹ್ಯಾಸ್ ಸಮ್ ವರ್ಡ್ಸ್, ಪಿಕ್ ಔಟ್ ವರ್ಡ್ಸ್ ವಿಚ್ ಆರ್ associated with a king's court and write them in the box B. ಈ ಬಾಕ್ಸ್ ಅಲ್ಲಿ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ. ಇವಾಗ ಈ ವರ್ಡ್ಸಲ್ಲಿ ನೀವೆಂಥ ವರ್ಡ್ಸ್ ಪಿಕ್ ಮಾಡಬೇಕು ಅಂತಂದರೆ, ರಾಜನ ಆಸ್ಥಾನಕ್ಕೆ ಏನೇನು ಸಂಬಂಧಪಟ್ಟಿರುತ್ತಲ್ಲ ಅಂಥ ವರ್ಡ್ಸ್ ಮಾತ್ರ ನೀವು ಪಿಕ್ ಮಾಡಿಕೊಂಡು ಈ ಬಿ ಬಾಕ್ಸಲ್ಲಿ ನೀವು ಬರೀಬೇಕು. ಇವಾಗ ನೋಡೋಣ ವರ್ಡ್ಸ್ ಯಾವ್ಯಾವು ಅಂತ. ಫಸ್ಟ್ ವರ್ಡ್ ಪ್ಯಾಲೇಸ್, ಮಿನಿಸ್ಟರ್, ಸೋಲ್ಜರ್, ಸರ್ವೆಂಟ್, ಕಮಾಂಡರ್, ಕ್ವೀನ್, ಪ್ರಿನ್ಸ್, ಎಂಪರರ್, ಕೋರ್ಟಿಯರ್. ಸೊ ಇವಾಗ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ರೀಡ್ ಆ್ಯಂಡ್ ರೈಟ್ ದ ಆನ್ಸರ್. ಫಸ್ಟ್ ಕ್ವೆಶನ್, ವಾಟ್ ಡಿಡ್ ದ ಮಿನಿಸ್ಟರ್ ಟೆಲ್ ದ ಕಿಂಗ್? ಮಿನಿಸ್ಟರ್, ಮಂತ್ರಿ, ರಾಜನಿಗೆ ಏನಂತ ಹೇಳ್ದ? ಆನ್ಸರ್, ದ ಮಿನಿಸ್ಟರ್ told the king that even a shepherd boy can answer his question. ಮಂತ್ರಿ ರಾಜನಿಗೆ ಏನಂತ ಹೇಳ್ದ? ಕುರಿಕಾಯೋನು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ನೀಡ್ತಾನೆ ಅಂತ ಮಂತ್ರಿ ರಾಜನಿಗೆ ಹೇಳ್ದ. ನೆಕ್ಸ್ಟ್ ಕ್ವೆಶನ್, ವೈ ವಾಸ್ ದ ಕಿಂಗ್ ಹ್ಯಾಪಿ? ರಾಜ ಏನಕ್ಕೆ ಏನಕ್ಕೆ ಸಂತೋಷಪಟ್ಟ ಅವನು? ಏನಕ್ಕಂದರೆ ಅವನಿಗೆ ಉತ್ತರ ಸಿಗ್ತದ, ದೇವರು ಏನು ಮಾಡ್ಬೋದಲ್ಲ ಅನ್ನೋದಕ್ಕೆ ಆ ಕುರಿಕಾಯೋ ಹುಡುಗನಿಂದ ಅವನಿಗೆ ಉತ್ತರ ಸಿಕ್ತು. ಅದರಿಂದ ರಾಜ ಸಂತೋಷ ಆದ. ಆನ್ಸರ್, ದ ಎಂಪರರ್ ವಾಸ್ ಹ್ಯಾಪಿ ಬಿಕಾಸ್ ಹಿ ಗಾಟ್ ಆ್ಯನ್ ಆನ್ಸರ್ ಟು ಹಿಸ್ ಕ್ವೆಶನ್, ವಾಟ್ ಡಸ್ ಗಾಡ್ ಡೂ ಫ್ರಮ್ ದ ಶಫರ್ಡ್ ಬಾಯ್. ನೆಕ್ಸ್ಟ್ ಥರ್ಡ್ ಒನ್, ವಾಸ್ ದ ಶಫರ್ಡ್ ಬಾಯ್ ಅಫ್ರೈಡ್ ವೆನ್ ದ ಕಿಂಗ್ ಆಸ್ಕ್ಡ್ ಹಿಮ್ ಅ ಕ್ವೆಶನ್? ಕುರಿಕಾಯ ಹುಡುಗ ಭಯ ಬಿದ್ನ, ರಾಜ ಅವನಿಗೆ ಪ್ರಶ್ನೆ ಕೇಳಿದ್ನಲ್ಲ ಆ ಟೈಮಲ್ಲಿ ಅವನು ಭಯ ಬಿದ್ನ? ಇಲ್ಲ ತಾನೆ. ಸೊ ದ ಆನ್ಸರ್ ಇಸ್ ದ ಶಫರ್ಡ್ ಬಾಯ್ ವಾಸ್ ಅನ್ಅಫ್ರೈಡ್ ವೆನ್ ದ ಕಿಂಗ್ ಆಸ್ಕ್ಡ್ ಹಿಮ್ ಅ ಕ್ವೆಶನ್. ನೆಕ್ಸ್ಟ್ ಫೋರ್ತ್ ಒನ್, ಹೂ ಲೆಟ್ ದ ಶಫರ್ಡ್ ಬಾಯ್ ಟು ದ ಥ್ರೋನ್? ಯಾರು ಅವನಿಗೆ ಅಂದರೆ ಇಲ್ಲಿ ಸಿಂಹಾಸನದ ಮೇಲೆ ಹೋಗಿ ಕುತ್ಕೋ ಅಂತ ಅವನಿಗೆ ಯಾರು ಹೇಳಿದ್ದು? ರಾಜ ತಾನೇ ಹೇಳಿದ್ದು. ಸೊ ದ ಆನ್ಸರ್ ಈಸ್ ದ ಎಂಪರರ್ ಲೆಟ್ ದ ಶಫರ್ಡ್ ಬಾಯ್ ಟು ದ ಥ್ರೋನ್. ನೆಕ್ಸ್ಟ್ ಫಿಫ್ತ್ ಒನ್, ವಾಟ್ ಡಿಡ್ ದ ಶಫರ್ಡ್ ಬಾಯ್ ಟೆಲ್ ದ ಕಿಂಗ್? ಅಂದರೆ ಕುರಿಕಾಯ ಅವನು ರಾಜನಿಗೆ ಏನಂತ ಹೇಳ್ದ? ಅವನೇನು ಹೇಳ್ದ ಹೇಳಿ? ಅಂದರೆ ದೇವರು ರಾಜನ ಕುರಿಕಾಯವನನ್ನು ಹಾಗೆ ಮಾಡ್ಬೋದು ಅಥವಾ ಕುರಿಕಾಯವನ್ನ ರಾಜನ ಹಾಗೆ ಮಾಡ್ಬೋದು ಅಂತ ಅವನು ಹೇಳ್ದ ಅಲ್ವಾ ರಾಜನ ಹತ್ರ. ಸೊ ದ ಆನ್ಸರ್ ಈಸ್ ಅ ಶಫರ್ಡ್ ಬಾಯ್ ಟೋಲ್ಡ್ ದ ಕಿಂಗ್ ದಟ್ ಗಾಡ್ ಕ್ಯಾನ್ ಟರ್ನ್ ಆ್ಯನ್ ಎಂಪರರ್ ಇಂಟು ಶಫರ್ಡ್ ಬಾಯ್ ಆ್ಯಂಡ್ ಅ ಶಫರ್ಡ್ ಬಾಯ್ ಇಂಟು ಆ್ಯನ್ ಎಂಪರರ್. ಈಗ ನೆಕ್ಸ್ಟ್ ಮೇನ್ ನೋಡೋಣ, ಫನ್ ವಿತ್ ವರ್ಡ್ಸ್. ಪಿಕ್ಚರ್ಸ್ ಆಫ್ ಸಮ್ ಪ್ರೊಫೆಷನಲ್ಸ್ ಆರ್ ಗಿವನ್ ಇನ್ A. Fill in the column B, C and D appropriately. Clues are given below for columns B and C. ಓಕೆನಾ? ಇಲ್ಲಿ ಕೆಲವು ಇಮೇಜಸ್ ಕೊಟ್ಟಿದ್ದಾರೆ ಮತ್ತು ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ.
ಅದು ಏನು ಥಿಂಗ್ಸ್ ದೇ ಯೂಸ್. ಇವಾಗ ಪ್ರೊಫೆಷನ್ ಅಂದರೆ ಯಾವ್ಯಾವ ವೃತ್ತಿಯಲ್ಲಿ ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಾರೆ, ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ, ಅವ್ರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಇಲ್ಲಿ 3 ಕಾಲಮ್ಸ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಇಮೇಜಸ್ ಕೊಟ್ಟಿದ್ದಾರಲ್ಲ ಅದನ್ನ ನೋಡಿಕೊಂಡು ಮೇಲ್ಗಡೆ ವರ್ಡ್ಸ್ ಕೊಟ್ಟಿದ್ದಾರಲ್ಲ ಅದ್ರ ಸಹಾಯದಿಂದ ನೀವು ಎಲ್ಲ ಈ ಬಾಕ್ಸ್ನೆಲ್ಲ ಫಿನಿಷ್ ಮಾಡಬೇಕು. ಇವಾಗ ನೋಡೋಣ. ಫಸ್ಟ್ ಏನು, ಪ್ರೊಫೆಷ್ನಲ್ಸ್, ಯಾವ ವೃತ್ತಿಗಳು, ಜನ ಯಾವ ವೃತ್ತಿಗಳಲ್ಲಿ ಏನೇನು ಮಾಡ್ತಾರೆ, ಥಿಂಗ್ಸ್ ದೇ ಯೂಸ್, ಅಲ್ಲಿ ಏನೇನು ವಸ್ತುಗಳನ್ನ ಅವರು ಬಳಸ್ತಾರೆ, ವೇರ್ ದೇ ವರ್ಕ್, ಎಲ್ಲಿ ಕೆಲಸ ಮಾಡ್ತಾರೆ, ಹೌ ದ ಹೆಲ್ಪರ್ಸ್, ಅವ್ರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ. ಈಗ ಫಸ್ಟ್ ಒನ್ ನೋಡೋಣ. ಸ್ಟೆಚಸ್ಕೋಪ್, ಡಾಕ್ಟರ್. ಇದು ಫಸ್ಟ್ ಇಮೇಜ್, ಡಾಕ್ಟರ್ ಶಾಪಲ್ಲಿ ಏನೇನು ನೀವು ನೋಡ್ತೀವಿ ಇಲ್ಲಿ ಸ್ಟೆಚಸ್ಕೋಪ್ ಆ ಥರ ಎಲ್ಲ. ಇದು ನೋಡಿ, ಇಲ್ಲಿ ಮೇಲ್ಗಡೆ ಎಲ್ಲ ವರ್ಡ್ಸ್ ಕೊಟ್ಟಿದ್ದಾರಲ್ಲ, ನೀವು ಅದರಿಂದ ಪಿಕ್ ಮಾಡಬೇಕು. ಸೊ ಸ್ಟೆಚಸ್ಕೋಪ್, where they work in the hospitals or clinic, how they help us, a doctor can treat patients. ನೆಕ್ಸ್ಟ್ ಏನು, ಟೈಲರ್. ಅವ್ರು ಏನೇನು ವಸ್ತುಗಳು ಯೂಸ್ ಮಾಡ್ತಾರೆ, ಸಿಸರ್ಸು, ಥ್ರೆಡ್, ಟೇಪ್. ಅವರೆಲ್ಲ ವರ್ಕ್ ಮಾಡ್ತಾರೆ ಟೈಲರ್ ಶಾಪಲ್ಲಿ. ನೆಕ್ಸ್ಟ್, ಹೌ ದೇ ಹೆಲ್ಪ್ ಅಸ್, ಅವ್ರು ನಮ್ಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ಸ್ಟಿಚಸ್, ಕ್ಲಾತ್ಸ್. ನೆಕ್ಸ್ಟ್ ಏನೇನು, ಟ್ರಾಫಿಕ್ ಪೊಲೀಸ್ ಅಲ್ವಾ ಇವ್ರ ಹತ್ರ ಏನಿರುತ್ತೆ, ವಿಷಲ್. ಇವರೆಲ್ಲಿರ್ತಾರೆ, ಟ್ರಾಫಿಕ್ ಸರ್ಕಲಲ್ಲಿ. ಇವರು ಎಲ್ಲಿ ವರ್ಕ್ ಮಾಡ್ತಾರೆ, ಇಲ್ಲಿ ರೋಡ್ ಮೇಲೆಲ್ಲ ಎಲ್ಲರಿಗೂ ಗೈಡ್ ಮಾಡ್ತಾರೆ, ಸ್ಟಾಪ್ ಮಾಡಿ ಕೆಲವ್ರನ್ನ ಹೋಗಿ ಈ ಥರ ಎಲ್ಲ ರೀತಿಯಲ್ಲಿ ಏನಾದರೂ ಆದರೆ ಅವರು ಎಲ್ಲ ನೋಡ್ಕೊಳ್ತಾ ಇರ್ತಾರೆ. ವರ್ಕ್ಸ್ ವಿತ್ ಲಾ ಎನ್ಫೋರ್ಸ್ಮೆಂಟ್ ಯೂನಿಟ್. ನೆಕ್ಸ್ಟ್ ಇದೇನಿದು, ಕ್ಲೇ, ಪಾಟರ್ಸ್ ಕಾರ್ನರು. ಇದು ಏನೇನು ವಸ್ತುಗಳನ್ನ ಯೂಸ್ ಮಾಡ್ತಾರೆ, ಕ್ಲೇ, ವೀಲ್. ಸೊ ಅವರೇ ಕೆಲಸ ಮಾಡ್ತಾರೆ, ಪಾಟರ್ಸ್ ಕಾರ್ನರ್. ಪಾಟರ್ ಕ್ರಿಯೇಟ್ಸ್ ಆರ್ಟಿಸ್ಟಿಕ್ ಆರ್ ದ ಫಂಕ್ಷನಲ್ ಆಬ್ಜೆಕ್ಟ್ಸ್ ಫ್ರಮ್ ಕ್ಲೇ. ನೆಕ್ಸ್ಟ್, ಕ್ಯಾಮ್ರಾಮನ್ ಅಲ್ವಾ, ಥಿಂಗ್ಸ್ ದೇ ಯೂಸ್ ಕ್ಯಾಮ್ರಾ. ಎಲ್ಲಿ ಕೆಲಸ ಮಾಡ್ತಾರೆ, ಸ್ಟುಡಿಯೋದಲ್ಲಿ. ಇವ್ರು ಏನು ಮಾಡ್ತಾರೆ, ವೀಡಿಯೋಸ್ನೆಲ್ಲ ಶೂಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಮೇನ್ ನೋಡೋಣ. ಲಿಸನ್ ಆ್ಯಂಡ್ ಐಡೆಂಟಿಫೈ. ಟೀಚರ್ ಸೇಸ್, ರೀಡ್ಸ್ ಔಟ್ ದೀಸ್ pieces of dialogues. After each piece is read, said, identify the people and the place with which these dialogues are related or associated. One example is given. ಇದು ಕೆಳಗಡೆ ಕೆಲವು ಡೈಲಾಗ್ಸ್ ಕೊಟ್ಟಿದ್ದಾರೆ. ಇದು ಯಾವ ಸ್ಥಳದಲ್ಲಿ ನಡೆದಿದೆ ಮತ್ತು ಯಾವ ಜನಗಳ ಮಧ್ಯೆ ಈ ಸಂಭಾಷಣೆ ನಡೆದಿದೆ ಅಂತ ನೀವು ಹೇಳಬೇಕು. ಫಸ್ಟ್ ಒನ್ನು ಎಕ್ಸಾಂಪಲ್ ನೋಡೋಣ. ಸರ್, ಹೌ ಮಚ್ ಆಫ್ ಸಾಲ್ಟ್ ಶುಡ್ ಐ ಆ್ಯಡ್ ಟು ದಿಸ್ ಸಲ್ಯೂಷನ್. ಓಕೆ, ಈ ಸಂಭಾಷಣೆ ಎಲ್ಲಿ ನಡೆದಿರುತ್ತೆ, ಯಾವ ಜಾಗದಲ್ಲಿ, ಪ್ಲೇಸಲ್ಲಿ, ಲ್ಯಾಬಲ್ಲಿ. ನೆಕ್ಸ್ಟ್, ಟೀಚರ್, ಅಬೌಟ್ 2 grams ಅಂತ ಹೇಳ್ತಾರೆ. ಆವಾಗ ಯಾವ ಇಬ್ಬರ ಮಧ್ಯೆ ಈ ಸಂಭಾಷಣೆ ನಡೆದಿರುತ್ತೆ, ಟೀಚರ್ ಮಧ್ಯೆ ಮತ್ತು ಸ್ಟೂಡೆಂಟ್ ಮಧ್ಯೆ ಅಲ್ವಾ. ಸೊ ನೀವು ಆನ್ಸರ್ ಏನು ಬರೀಬೇಕು, ಅ ಟೀಚರ್ ಆ್ಯಂಡ್ ಅ ಸ್ಟೂಡೆಂಟ್. ಇದೇ ರೀತಿ ಇಲ್ಲಿರೋ ಎಲ್ಲದನ್ನು ನೀವು ಫಿಲಪ್ ಮಾಡಬೇಕು. ಇವಾಗ ಇದಕ್ಕೆ ಆನ್ಸರ್ಸ್ ನೋಡೋಣ. ವಾಟ್ಸ್ ದ ಶೆಡ್ಯೂಲ್ ಟೈಮ್ ಆಫ್ ಅರೈವಲ್. ಸೊ ಯಾವ ಸ್ಥಳದಲ್ಲಿ ನಡೆದಿದೆ, ಇನ್ ದ ರೈಲ್ವೆ ಸ್ಟೇಷನ್. ಅದಕ್ಕೆ 6:30 AM. ಇಟ್ ಲೀವ್ಸ್ ದ ಸ್ಟೇಷನ್ ಅಟ್ 6:40 AM. ಯಾರಿಬ್ಬರ ಮಧ್ಯೆ ನಡೆದಿದೆ ಇದು, ಪೀಪಲಲ್ಲಿ ಏನು ಬರೀಬೇಕು ನೀವು, ಪ್ಯಾಸೆಂಜರ್ ಆ್ಯಂಡ್ ರೈಲ್ವೆ ಸ್ಟೇಷನ್ ಮಾಸ್ಟರ್. ನೆಕ್ಸ್ಟ್ ಒನ್ನು, ಹೌ ಲಾಂಗ್ ಹ್ಯಾವ್ ಯು ಬೀನ್ ಸಫರಿಂಗ್. ಇದು ಯಾವ ಜಾಗದಲ್ಲಿ ಕೇಳ್ತಾರೆ ಕ್ವಶನ್ನು, ಪ್ಲೇಸ್, ಇನ್ ಅ ಹಾಸ್ಪಿಟಲ್. ಸಿನ್ಸ್ ಎಸ್ಟರ್ಡೇ ನೈಟ್. ಇದು ಯಾರು ಉತ್ತರ ಕೊಡ್ತಾರೆ, ಪೇಷಂಟ್ ರಿಪ್ಲೈ ಕೊಡ್ತಾರೆ. ಸೊ ಪೀಪಲ್ ಏನು, ಡಾಕ್ಟರ್ ಆ್ಯಂಡ್ ಪೇಷಂಟ್. ಈ ಸಂಭಾಷಣೆಗಳು ಯಾವ ಸ್ಥಳದಲ್ಲಿ ಮತ್ತು ಯಾರಿಬ್ಬರ ಮಧ್ಯೆ ನಡೆಯುತ್ತೆ ಅಂತ ನೀವು ಬರೀಬೇಕು. ನೆಕ್ಸ್ಟ್ ಥರ್ಡ್ ಒನ್, ಹೇ, ಆರ್ ಯು ನಾಟ್ ಟಯರ್ಡ್ ಎಟ್. ನಿಮ್ಗೆ ಇನ್ನೂ ಸುಸ್ತಾಗಿಲ್ವಾ. ಎಲ್ಲಿ ನಡೆಯುತ್ತೆ, ಇನ್ನು ಆಗ್ರೋ ಫೀಲ್ಡ್ ಅಂದರೆ ಇನ್ನು ಅಗ್ರಿಕಲ್ಚರಲ್ ಫೀಲ್ಡಲ್ಲಿ, ವ್ಯವಸಾಯ ಮಾಡೋ ಸ್ಥಳದಲ್ಲಿ ಕೇಳ್ತಾ ಇದ್ದಾರೆ. ನೋ, ಐ ಹ್ಯಾವ್ ಬೀನ್ ಟಿಲ್ಲಿಂಗ್ ಜಸ್ಟ್ ಫಾರ್ 20 minutes. ಇದು ಈ ಸಂಭಾಷಣೆ ಯಾರ ಮಧ್ಯೆ ನಡೆಯುತ್ತೆ, ಫಾರ್ಮರ್ ಮತ್ತು ಲೇಬರರ್, ರೈತನು ಮತ್ತು ಕೂಲಿಕಾರರ ಹತ್ರ ಈ ಸಂಭಾಷಣೆ ನಡೆಯುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ವೇರ್ ಶುಡ್ ಐ ಪ್ರೆಸೆಂಟ್ ದ ಚೆಕ್. ಈ ಚೆಕ್ನ ನಾನು ಎಲ್ಲಿ ಕೊಡಬೇಕು, ಇನ್ ಅ ಬ್ಯಾಂಕಲ್ಲಿ. ಅಟ್ ಕೌಂಟರ್ 6. ಯಾರಿಬ್ಬರ ಮಧ್ಯೆ ನಡೀತಾ ಇದೆ ಇದು, ಆನ್ ಅಕೌಂಟ್ ಹೋಲ್ಡರ್ ಅಂತಂದರೆ ನಿಮ್ಮ ಹತ್ರ ಬ್ಯಾಂಕಲ್ಲಿ ಅಕೌಂಟ್ ಹೋಲ್ಡರ್ ಇರುತ್ತೆ ಅಂದರೆ ಯಾರಾದರೂ ಸಾಮಾನ್ಯ ಜನರು ಮತ್ತು ಬ್ಯಾಂಕ್ ಎಂಪ್ಲಾಯಿ, ಬ್ಯಾಂಕಲ್ಲಿ ಕೆಲಸ ಮಾಡೋರ ಮಧ್ಯೆ ಈ ಸಂಭಾಷಣೆ ನಡೀತಾ ಇದೆ. ನೆಕ್ಸ್ಟ್, ಹೌ ಮಚ್ ಈಸ್ ದಿಸ್ ಇನ್ ಅ ಕ್ಲಾತ್ ಶಾಪ್. ಇಟ್ಸ್ ₹20 a meter. ಇಟ್ಸ್ ವೆರಿ ಫ್ರಾಗ್ರೆಂಟ್. ಡೀಲರ್ ಅಂಡ್ ದ ಕಸ್ಟಮರ್. ಇದಕ್ಕೆಷ್ಟು ಇದು ಅಂತ
ಕಸ್ಟಮರ್ ಕೇಳಿದ್ರೆ ಅದಕ್ಕೆ ಶಾಪ್ ಓನರ್ ಏನು ರಿಪ್ಲೈ ಕೊಡ್ತಾನೆ, ಇಷ್ಟು 20 ಮೀಟರ್ಗೆ ಇಷ್ಟು ರೇಟು ಅಂತ ಅವನು 1 ಮೀಟರ್ಗೆ 20 ರೂಪೀಸ್ ಆಗುತ್ತೆ ಅಂತ ಅವನು ಹೇಳ್ತಾನೆ. ಸೊ ಈ ಸಂಭಾಷಣೆ ಡೀಲರ್ ಮತ್ತು ಕಸ್ಟಮರ್ ಮಧ್ಯೆ ನಡೀತಾ ಇದೆ. ಈಗ ನೆಕ್ಸ್ಟ್ ಮೈನ್ ನೋಡೋಣ. ರೈಟ್ ವೆಲ್, ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಒನ್ ಈಸ್ ಡನ್ ಫಾರ್ ಯು. ಓಕೆ, ಫಸ್ಟ್ ಒನ್ ಏನು? ದ ಕಿಂಗ್ ಆಸ್ಕ್ಡ್ ದ ಮಿನಿಸ್ಟರ್ ಅ ಕ್ವಶನ್. ಸೊ ಇದಕ್ಕೆ ನೀವು ಎಕ್ಸಾಂಪಲ್ ಇವ್ರು ಏನು ಕೊಟ್ಟಿದ್ದಾರೆ, ದ ಕಿಂಗ್ ಡಿಡ್ ನಾಟ್ ಆಸ್ಕ್ ದ ಮಿನಿಸ್ಟರ್ ಅ ಕ್ವಶನ್. ಅಂದರೆ ಇವ್ರು ಫಸ್ಟ್ ಏನು ಹೇಳಿದ್ದಾರೆ, ಇವಾಗ ರಾಜ ಮಿನಿಸ್ಟರ್ನೇ ಒಂದು ಪ್ರಶ್ನೆ ಕೇಳ್ದ ಅಂತ. ಬಟ್ ಇದು ನಾವು ಏನು ರೀರೈಟ್ ಮಾಡಿ ಬರೀಬೇಕು ಈ ಸೆಂಟೆನ್ಸಸ್ನ? ನೋ, ದ ಕಿಂಗ್ ಡಿಡ್ ನಾಟ್ ಆಸ್ಕ್ ದ ಮಿನಿಸ್ಟರ್ ಎನಿ ಕ್ವಶನ್. ರಾಜ ಮಂತ್ರಿನ ಏನು ಕ್ವಶನ್ಸು ಕೇಳಿಲ್ಲ ಅಂತ. ಡಿಡ್ ದ ಕಿಂಗ್ ಆಸ್ಕ್ ದ ಮಿನಿಸ್ಟರ್ ಎ ಕ್ವಶನ್? ರಾಜ ಮಿನಿಸ್ಟರ್ನ ಏನಾದರೂ ಕ್ವಶನ್ ಕೇಳಿದ್ನ? ಆ ಥರ ನೀವು ಈ ಮೇಲ್ಗಡೆ ಕೊಟ್ಟಿರೋ ಸೆಂಟೆನ್ಸ್ನ ಕ್ವಶನಿಂಗ್ ಫಾರ್ಮಲ್ಲಿ ನೀವು ಅದನ್ನು ಬರಿಬೇಕು. ಡಿಡಂಟ್ ದ ಕಿಂಗ್ ಆಸ್ಕ್ ದ ಮಿನಿಸ್ಟರ್ ಅ ಕ್ವಶನ್? ಸೊ ಇದೇ ರೀತಿ ಇದಿರೋ ಎಲ್ಲ ಸೆಂಟೆನ್ಸಸ್ನು ನೀವು ಬರಿಬೇಕಾಗಿರುತ್ತೆ. ಸೊ ನೋಡೋಣ ಇವಾಗ. ನೆಕ್ಸ್ಟ್ ಸೆಕೆಂಡ್ ಒನ್, ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ಹಿಸ್ ರೆಸ್ಪಾನ್ಸ್. ಸೊ ಇದಕ್ಕೆ ಆನ್ಸರ್ಸ್ ನೀವು ಸೆಂಟೆನ್ಸಸ್ ನೀವು ಚೇಂಜ್ ಮಾಡಿ ಹೆಂಗೆ ಬರಿಬೇಕಾಗುತ್ತೆ ಅಂತಂದರೆ, ದ ಎಂಪರರ್ ವಾಸ್ ನಾಟ್ ಇರಿಟೇಟೆಡ್ ಬೈ ಹಿಸ್ ರೆಸ್ಪಾನ್ಸ್. ಡಿಡ್ ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ಹಿಸ್ ರೆಸ್ಪಾನ್ಸ್? ಡಿಡಂಟ್ ದ ಎಂಪರರ್ ವಾಸ್ ಇರಿಟೇಟೆಡ್ ಬೈ ಹಿಸ್ ರೆಸ್ಪಾನ್ಸ್? ನೆಕ್ಸ್ಟ್ ನೀವು ಇದೆಲ್ಲ ಸೆಂಟೆನ್ಸಸ್ಸಲ್ಲೂ ನಾಟ್, ಡಿಡ್, ಡಿಡಂಟ್ ಯೂಸ್ ಮಾಡಬೇಕು, ಎರಡು ಕ್ವಶನಿಂಗ್ ಸೆಂಟೆನ್ಸು. ಓಕೆನಾ? ಸೊ ದ ನೆಕ್ಸ್ಟ್ ಒನ್, ದ ಮಿನಿಸ್ಟರ್ ಬ್ರಾಟ್ ಅ ಯಂಗ್ ಶಫರ್ಡ್ ಟು ದ ಕೋರ್ಟ್. ದ ಮಿನಿಸ್ಟರ್ ಡಿಡ್ ನಾಟ್ ಬ್ರಿಂಗ್ ಅ ಯಂಗ್ ಶಫರ್ಡ್ ಟು ಕೋರ್ಟ್. ನೆಕ್ಸ್ಟ್, ಡಿಡ್ ದ ಮಿನಿಸ್ಟರ್ bring a young shepherd to court? Next one, didn't the minister bring a young shepherd to court? Next, fourth one, the emperor took the shepherd's cloak. The emperor did not take shepherd's cloak. Did the emperor take the shepherd's cloak? Didn't the emperor take the shepherd's cloak? Next one, the minister looked at the emperor. So the minister did not look at the emperor. Did the minister look at the emperor? Didn't the minister look at the emperor? ಈ ರೀತಿ ನೀವು ಸೆಂಟೆನ್ಸಸ್ನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ ಮೇನ್, ರೀಡ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ವರ್ಡ್ಸ್ ಫ್ರಮ್ ದ ಬಾಕ್ಸ್. ಇದು ಕೆಳಗಡೆ ಕೆಲವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಮತ್ತು ವರ್ಡ್ಸ್ ಕೊಟ್ಟಿದ್ದಾರೆ. ನೀವು ಅದನ್ನು ಯಾವ ವರ್ಡ್ ಎಲ್ಲಿ ಸೂಟೇಬಲ್ ಆಗಿರುತ್ತೋ, ಯಾವ ವರ್ಡ್ ಎಲ್ಲಿ ಹಾಕಿದ್ರೆ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೋ ಅದನ್ನು ನೀವು ಐಡೆಂಟಿಫೈ ಮಾಡಿ ಅದನ್ನು ಬರೀಬೇಕಾಗಿರುತ್ತೆ. ಇವಾಗ ನೋಡೋಣ. ಫಸ್ಟ್ ವರ್ಡ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ. ಬಿಲೀವ್, ಫ್ಯಾಂಟಾಸ್ಟಿಕ್, ಗೆಟಿಂಗ್ ರೆಡಿ, ಪ್ರಿಪೇರಿಂಗ್, ಪ್ರಾಜೆಕ್ಟ್, ಸ್ಟೂಡೆಂಟ್. ಸೊ ರಾಗಿಣಿ ಈಸ್ ಅ ಸ್ಟೂಡೆಂಟ್. ದಿಸ್ ವೀಕ್ ಶಿ ಈಸ್ ವರ್ಕಿಂಗ್ ಆನ್ ಅ ಪ್ರಾಜೆಕ್ಟ್. ಆಲ್ಸೋ ಶಿ ಆ್ಯಂಡ್ ಹರ್ ಕ್ಲಾಸ್ಮೇಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ಅ ಲೋಕಲ್ ಆರ್ಟ್ ಕಾಂಪಿಟೇಷನ್. Ragini wants to win. All her friends believe she can because she paints fantastic paintings. Ragini is a very special girl. She always works hard when she is getting ready for a school activity. Okay na? Next main, read and write. Add er or to the doing words below to make new words. ಕೆಳಗಡೆ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ, ನೀವು ಅಥವಾ ಆರ್ ಆ್ಯಡ್ ಮಾಡಿ ಆ ವರ್ಡ್ಸ್ನ ಬರಿಬೇಕಾಗುತ್ತೆ. ಫೈಟ್, ಫೈಟರ್, ಸ್ಪೀಕ್, ಸ್ಪೀಕರ್, ರೈಟ್, ರೈಟರ್, ಸಿಂಗ್, ಸಿಂಗರ್, ಡ್ಯಾನ್ಸ್, ಡ್ಯಾನ್ಸರ್, ರೈಡ್, ರೈಡರ್, ಜೋಕ್, ಜೋಕರ್, ಪ್ಲೇ, ಪ್ಲೇಯರ್. ಓಕೆ, ಇವಾಗ ರೀಡ್ ದ ಡೈಲಾಗ್, underline the misspelled words and write their correct spellings. ಈ ಟಾಸ್ಕ್ನ ನೀವೇ ಕಂಪ್ಲೀಟ್ ಮಾಡಿ. ಯಾವ ವರ್ಡ್ಸ್ ರಾಂಗ್ ಇದೆ ಅದು ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ಪಾಠ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದು ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.